ಭಕ್ತಾದಿಗಳಿಗೆಲ್ಲ ನಾವು ಕೊಡ್ತೀವಿ. ಆ ಬಾವಿಯಲ್ಲಿ ಸೀತಾಮಾತೆ ನೀರಲ್ಲಿ ದೀಪ ಹಚ್ಚಿರೋದಕ್ಕೆ ಪುರಾತನ ಎಣ್ಣೆ ಕಂಜ ಅಂತ ಒಂದು ಹೆಸರು ಬಂದಿದೆ. ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಗಜೇಂದ್ರ. ಇವತ್ತು ನಾನು ನಿಮ್ಮನ್ನು ಒಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಇದು ಚಿಂತಾಮಣಿ ತಾಲೂಕಿನಲ್ಲಿ ಬರುವಂತಹ ಒಂದು ಸ್ಥಳ. ಇದು ಕೈವಾರದಿಂದ ಸುಮಾರು ಒಂದು 7-8 ಕಿಲೋಮೀಟರ್ ಇರುತ್ತೆ. ಆಮೇಲೆ ಕೈಲಾಸಗಿರಿಯಿಂದ ಇದು 4 ಕಿಲೋಮೀಟರ್ ಬೆಟ್ಟದ ಮೇಲೆ ನಡ್ಕೊಂಡು ಹೋದರೆ, ಒಂದು ಆಫ್ ರೋಡಲ್ಲಿ ಹೋದರೆ ನಮಗೆ ಈ ಒಂದು ಸ್ಥಳ ನಮಗೆ ನೋಡೋಕ್ಕೆ ಸಿಗುತ್ತೆ ಸ್ನೇಹಿತರೆ. ಆ ಒಂದು ಬೆಟ್ಟಕ್ಕೆ ನಾನು ಇವತ್ತು ಕರ್ಕೊಂಡೋಗ್ಬಿಟ್ಟು ನಿಮ್ಮನ್ನು ಆ ಬೆಟ್ಟದ ಮೇಲಿರುವಂತಹ ಆಂಜನೇಯನನ್ನು ದರ್ಶನ ಮಾಡ್ತೀನಿ. ಮತ್ತು ಆ ಬೆಟ್ಟದ ಮೇಲೆ ಇನ್ನೊಂದು ಅಂಬಾಜಿ ದುರ್ಗ ಅಂತ ಒಂದು ಕೋಟೆ ಕೂಡ ಇದೆ. ಆ ಕೋಟೆಯನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಆ ಕೋಟೆಗೆ ಹೋಗ್ಬಿಟ್ಟು ನಾವು ಅಂಬಾಜಿ ದುರ್ಗ ಮತ್ತು ಇಲ್ಲೊಂದು ಗೋಶಾಲೆ ಕೂಡ ಇದೆ, ಇನ್ನೊಂದು ವಿಶೇಷ. ಸೊ ಇಲ್ಲಿ ಈ ಕ್ಷೇತ್ರದ ಬಗ್ಗೆ, ಅಂದರೆ ಈ ಸ್ಥಳದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈಗ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ಇದೇ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಬನ್ನಿ, ಈಗ ನೀವು ಯಾರೇ ಆಗಲಿ ಕೈವಾರಕ್ಕೆ ಬಂದಾಗ ನೀವು ಕೈಲಾಸಗಿರಿಗೆ ಬಂದೇ ಬರ್ತೀರಾ. ಕೈಲಾಸಗಿರಿಯಿಂದ ಇಲ್ಲಿಗೆ ಸುಮಾರು 3-4 ಕಿಲೋಮೀಟ್ರ್ ಆಗುತ್ತೆ. ಬೆಟ್ಟದಲ್ಲಿ ನಾವು ನಡ್ಕೊಂಡು ಬರಬೇಕು, ಅಥವಾ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಬರಬೇಕು. ಮತ್ತು ಈ ಟ್ರಸ್ಟಿಂದ ಫ್ರೀ ಆಫ್ ಕಾಸ್ಟಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಫ್ರೀಯಾಗಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ, ಅವ್ರನ್ನೇ ಕೇಳಿಬಿಟ್ಟು ತಿಳ್ಕೊಳ್ಳೋಣ ಇಲ್ಲಿ ಇನ್ನೂ ಏನೇನು ಫೆಸಿಲಿಟೀಸ್ ನಮಗೆ ಇಲ್ಲಿ ಬರುವಂತಹ ಒಂದು ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ಏನೇನು ಫೆಸಿಲಿಟೀಸ್ ಇಲ್ಲಿ ಸಿಗುತ್ತೆ ಅಂತ ನಾವು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ನಾನು ಅಂದರೆ ಇವಾಗ ಮುಸ್ಸಂಜೆ ಆಗಿದೆ, ಸುಮಾರು 5:45 ಟೈಮ್ ಇವಾಗ ಸಮಯ. ಈಗ ನಾನು ಬಂದು ನಿಮಗೆ ದೃಷ್ಟ ಸಂಹಾರಿ ಆಂಜನೇಯನ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಅರ್ಚಕರಿರ್ತಾರೆ, ಅರ್ಚಕರನ್ನ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಇದೆ, ನೀವು ನೋಡ್ಬೋದು. ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಒಂದು ದೇವರ ದರ್ಶನವನ್ನು ಪಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ದೃಷ್ಟ ಸಂಹಾರಿ ವೀರಾಂಜನೇಯ ಸ್ವಾಮಿ ಇಲ್ಲಿ ಇರುವಂಥದ್ದು. ಅಂಬಾಜಿ ದುರ್ಗಾ ಬೆಟ್ಟ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೊ ಬನ್ನಿ, ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಅರ್ಚಕರನ್ನು ಮಾತಾಡಿಸೋ ಪ್ರಯತ್ನ ಮಾಡೋಣ. ನೋಡಿ, ದೃಷ್ಟ ಸಂಹಾರಿ ವೀರಾಂಜನೇಯ ಸ್ವಾಮಿಯ ಒಂದು ವಿಗ್ರಹ ನೀವು ನೋಡ್ತಾ ಇದ್ದೀರಿ ಇವಾಗ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿಭ್ಯೋ ನಮಃ. ಸುಪ್ರೀತೋ ಸುಪ್ರಸನ್ನವರದೋ ಭವಂತ. ಮನೋಜವಂ ಮಾರುತಾ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ಮನುಷ್ಯಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮಧೂತಂ ಶಿರಸಾಂ ನಮಾಮಿ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಬೆಟ್ಟ, ಅದು ಕೈಲಾಸಗಿರಿಯಿಂದ ಒಂದು 4 ಕಿಲೋಮೀಟ್ರ್ ಆಗಿರೋ ಅಂಬಾಜಿ ದುರ್ಗಾ ಬೆಟ್ಟ. ಅಂದರೆ ಅಂಬೋಜಿರಾವ್ ಕುಂಬೋಜಿರಾವ್ ಪಾಳ್ಯಗಾರೆಲ್ಲ ಅವರು ಎಲ್ಲ ದರ್ಬಾರಿ ಮಾಡಿರ್ತಕ್ಕಂಥ ಒಂದು ಅಂಬಾಜಿ ಬೆಟ್ಟ ಅಂತ ಹೆಸರು. ಇದು ಸಾವಿರಾರು ವರ್ಷ ಇತಿಹಾಸ ಐತೆ ಈ ಬೆಟ್ಟಕ್ಕೆ. ಇದು ಪ್ರತಿದಿನವೂ ಇದು ಪುರಾತನ ಕಾಲ ದೇವಸ್ಥಾನ. 10 ವರ್ಷದಿಂದ ಈಚೆನೇ ಅಪ್ಪನ ಪೂಜೆಗಳು. ಮೊದಲು ಯಾರೋ ಪೂಜೆ ಮಾಡಿದ್ರು ಇಲ್ಲ, ಈ ಕಡೆ ಗಮನಕ್ಕೆ ಯಾರೂ ತಗೊಂಡಿಲ್ಲ. 10 ವರ್ಷದಿಂದ ನಾರಾಯಣ ಸ್ವಾಮಿಯವರು ಸ್ವಲ್ಪ ಗಮನಕ್ಕೆ ತಗೊಂಡು 10 ವರ್ಷದಿಂದ ಪ್ರತಿದಿನ ಬೆಳಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೂ ಪ್ರತಿದಿನವೂ ಅಯ್ಯಪ್ಪನ ಸೇವೆ ನಡೀತಾ ಇದೆ. ಮತ್ತು ಭಕ್ತಾದಿಗಳನ್ನ ಅಲ್ಲಿಂದ ಕರ್ಕೊಂಡು ಬರೋಕೆ 2 ಜೀಪ್ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಫ್ರೀಯಾಗಿ ಕರ್ಕೊಂಡೋಗಿ ಮತ್ತು ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲೇ ಬಿಡ್ತಾನೆ. ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಅನ್ನದಾನ ಸಹ ಕೂಡ ಐತೆ. ಪ್ರತಿದಿನ ಅನ್ನದಾನ ನಡೀತಾ ಇದೆ. ಮತ್ತು ಗೋಶಾಲ 20 ನಾಟಿ ಹಸು ಐತೆ, 9 ಕುದುರೆ ಐತೆ. ಗೋರಕ್ಷಣೆನೂ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿದಿನ
ಪೂಜೆಗಳು ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದರೆ 4 ಮಂಗಳವಾರ ಬರ್ತಾರೆ. ಇದು ಬಂದು ದಕ್ಷಿಣ ಬಾಗಿಲು, ಕೆಳಗಡೆ ಒಂದು ಶತ್ರು ಸಂಹಾರ ಮಾಡಿರೋದು ಮಹಿರಾವಣ ಮರ್ದನ ಅಂತ, ಪೂರ್ವಾಭಿಮುಖ ತಿರ್ಕೊಂಡಿರೋದು ಅಯ್ಯಪ್ಪನು. 4 ಮಂಗಳವಾರ ಬಂದೋದ್ರೆ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರ್ತದೆ. ಒಂದು ಸಂತಾನ, ಉದ್ಯೋಗ, ವ್ಯಾಪಾರ, ಕಲ್ಯಾಣ 48 ದಿನ ಒಳಗಡೆ ಅವ್ರಿಗೆ ಒಳ್ಳೆಯದಾಗ್ತದೆ. ಮತ್ತು ಭಕ್ತಾದಿಗಳು ಬಂದು ಕ್ಷೇತ್ರಕ್ಕೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಏನೋ ಒಂದು ಗೋದಾನ ಮಾಡೋದು, ಅನ್ನದಾನ ಮಾಡೋದು, ಮತ್ತು ಕ್ಷೇತ್ರ ಕಟ್ಟೋಕೆ ಧನ ಸಹಾಯ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ಈ ಮೇಲುಗಡೆ ಶಿವನ ದೇವಸ್ಥಾನ ಒಂದೈತೆ, 7 ಕೋಟೆ, ನೀರಿನ ಕೊಳ, ಸೀತಮ್ಮ ದೀಪ ಅಂಟಿಸಿರೋ ನೀರು ಯಾವ ಕಾಲದಲ್ಲಿ ಆವಾಗ ಎಣ್ಣೆ ಇತ್ತಂತ, ಇವಾಗ ಅದು ನೀರಾಗಿದೆ. ಆ ನೀರು ತಗೊಂಡು ಬಂದು ನಾವು ಪ್ರತಿದಿನ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿ ತೀರ್ಥ ರೂಪದಲ್ಲಿ ಭಕ್ತಾದಿಗಳಿಗೆಲ್ಲ ನಾವು ಕೊಡ್ತೀವಿ. ಏನೋ ಒಳ್ಳೆಯದಾಗಬೇಕು. ಇನ್ನು ಭಕ್ತಾದಿಗಳೆಲ್ಲ ಬಂದು ಈ ಕ್ಷೇತ್ರ ಮಹಾಕ್ಷೇತ್ರ ಆಗಬೇಕು. ನಾವು ಗೋರಕ್ಷಣಾ ಮಾಡ್ತಾಯಿದ್ದು ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಭಕ್ತಾದಿಗಳೆಲ್ಲ ಬಂದು ಆ ಭಗವಂತನ ಕೃಪಕ್ಕೆ ಪಾತ್ರರಾಗಬೇಕಂತ ಸಮಯ ಪ್ರಾರ್ಥನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಸ್ನೇಹಿತರೆ, ನೀವು ಈಗ ಕೇಳಿಸ್ಕೊಂಡಿರ್ಬೋದು, ಯಾಕೆಂದರೆ ಅರ್ಚಕರು ಇಲ್ಲಿನ ಪೂಜೆ ಮಾಡ್ತಿರ್ತಾರಲ್ಲ, ಅವ್ರ ಅರ್ಚಕರು ನಮಗೆ ಎಲ್ಲ ಈ ಕ್ಷೇತ್ರದ ಒಂದು ಬಗ್ಗೆ, ಈ ಆಂಜನೇಯನ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಸೊ ನೀವು ಬರೋದಿದ್ರೆ ನೀವು ಯಾವಾಗಲೂ ಬೇಕಾದರೂ ಬರ್ಬೋದು. ಇಲ್ಲಿ ಕೈಲಾಸಗಿರಿಗೆ ಬಂದರೆ ಸಾಕು, ಅಲ್ಲಿಂದ ನಿಮಗೆ ಇಲ್ಲಿಗೆ ಉಚಿತ ಸೇವೆ, ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಏನೈತೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಉಚಿತ ಅನ್ನದಾಸೋಹ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ನಮಗೆ ಗೋಶಾಲೆ ಕೂಡ ಇರುವಂಥದ್ದು. ಇಲ್ಲಿ ಭಕ್ತಾದಿಗಳು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಿದ ಆದಮೇಲೆ ನಮಗೆ ಅವರ ಇಷ್ಟಾನುಸಾರವಾಗಿ ಗೋಗಳನ್ನು ಕೊಡಿಸ್ಬೋದು, ಅಥವಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ಸಹಾಯವನ್ನು ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಂಜನೇಯನನ್ನು, ಎಡಮುರಿ ಆಂಜನೇಯ, ಅಂದರೆ ಪೂರ್ವಾಭಿಮುಖವಾಗಿ ಅವರು ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ದಕ್ಷಿಣಾಭಿಮುಖವಾಗಿ ಅವರ ಬಾಗಿಲಿರುವಂಥದ್ದು. ಕೆಳಗಡೆ ನೀವು ನೋಡಿದ್ರೆ ಅವ್ರ ಪಾದದ ಕೆಳಗಡೆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡ್ತಾ ಇರುವಂತಹ ಒಂದು ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡ್ತಾ ಇರತಕ್ಕಂಥ ಒಂದು ಶಿಲೆ ರೂಪದಲ್ಲಿ ಇಲ್ಲಿ ನಿಂತಿದ್ದಾರೆ ನಮ್ಮ ಮುಂದೆ. ಅಲ್ಲಿ ಗದೆಯ ಬದಲಾಗಿ ಅವರೇನು ಇಟ್ಕೊಂಡಿದ್ದಾರೆ, ಎಲ್ಲ ಕಡೆ ನಾರ್ಮಲ್ಲಾಗಿ ಆಂಜನೇಯ ಗದೆಯನ್ನು ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ತಾವರೆ ಹೂವನ್ನು ಇಟ್ಕೊಂಡಿರ್ತಾರೆ. ಸೊ ಇದು ಏನಪ್ಪ ಒಂದು ಸೂಚನೆ ಅಂತಂದರೆ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಒಂದು ಶುಭ ಸೂಚನೆಯನ್ನು ಕೊಡೋದು ಅಂತ ಹೇಳ್ತಿದ್ದಾರೆ. ಮತ್ತು ಬಲಗೈಯನ್ನು ಎತ್ತಿದರೆ ಒಂದು ಅಭಯ ಹಸ್ತವನ್ನು ನಾನು ಕೊಡ್ತೀನಿ, ನಿಮಗೆ ನೀಡ್ತೀನಿ ಅಂತ ಒಂದು ತೋರಿಸ್ತಾ ಇರತಕ್ಕಂಥ ಒಂದು ಇದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಷ್ಟೇ. ಮತ್ತು ಇಲ್ಲಿ ಒಳಗಡೆ ಎಣ್ಣೆ ದೀಪದಿಂದ ಮಾತ್ರನೇ ಇಲ್ಲಿ ದೇವರಿಗೆ ಬೆಳಕನ್ನು ಕೊಡ್ತಕ್ಕಂಥದ್ದು, ಯಾವುದೇ ವಿದ್ಯುತ್ ದೀಪಗಳನ್ನಾಗಿರಲಿ ಇಲ್ಲಿ ಇಲ್ಲ. ನೀವು ನೋಡ್ಬೋದು ಬೇಕಿದ್ರೆ. ಇಲ್ಲಿ ಸಂಪೂರ್ಣ ಪ್ರತಿನಿತ್ಯವೂ ಕೂಡ 24 ಅವರ್ ಕೂಡ ದಿನದ 24 ಗಂಟೆಗಳು ಕೂಡ ದೀಪದ ಎಣ್ಣೆಯಿಂದಲೇ ಆ ಸ್ವಾಮಿಗೆ ಒಂದು ಬೆಳಕನ್ನು ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ನೀವು ಇಲ್ಲಿಗೆ ಬಂದು ಈ ದೇವರ ದರ್ಶನವನ್ನು ಪಡ್ಕೋಬೇಕು ಅಂತ ಇದ್ದರೆ ದಯವಿಟ್ಟು ನೀವು ಬರಬಹುದು, ಯಾವಾಗ ಬೇಕಾದ್ರೂ ಬರ್ಬೋದು. ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಈ ದೇವಸ್ಥಾನಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷಗಳು ಏನೇನಿದೆ ಅಂತಂದರೆ, ನಿತ್ಯ ಅನ್ನದಾಸೋಹ ಕೂಡ ಇರುವಂಥದ್ದು. ಆಮೇಲೆ ಇಲ್ಲಿ ಗೋಶಾಲೆ ಇರುವಂಥದ್ದು ಅಂತ ಹೇಳಿದ್ನಲ್ಲ, ನೋಡ್ಬೋದು ನೀವು ಗೋಗಳು, ಎಷ್ಟೊಂದು ಗೋಗಳೆಲ್ಲ ಇಲ್ಲಿದೆ. ಅಲ್ಲೆಲ್ಲ ಕೂಡ ಗೋಗಳಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಶೌಚಾಲಯ ಕೂಡ ಇದೆ. ಹಾಗೆಯೇ ಸ್ನಾನದ ಕೊಠಡಿಗಳು ಕೂಡ ಇಲ್ಲಿ ಇರುವಂಥದ್ದು. ಇಲ್ಲಿ ಮುಡಿ ಕೊಡೋ ಒಂದು ಸಂಪ್ರದಾಯ ಕೂಡ ಇಲ್ಲಿ ಇರುವಂಥದ್ದು ನೀವು ಕಾಣಬಹುದು. ಆಮೇಲೆ ಇನ್ನು ಇಲ್ಲಿ ನೀವು ಟ್ರೆಕ್ಕಿಂಗ್ ಪ್ರಿಯರ್ ಕೂಡ ಇಲ್ಲಿಗೆ ಬರಬಹುದು. ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಕೋಟೆ ಕೂಡ ಇದೆ. ಆ ಕೋಟೆಯನ್ನು ಕೂಡ ನೀವು ಹತ್ತಿ ಇಲ್ಲಿನ ಒಂದು ಕೋಟೆಯ ಒಂದು ಅನುಭವವನ್ನು ಕೂಡ ನೀವು ಪಡೆಯಬಹುದು. ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳಿಬಿಟ್ಟು ನೋಡ್ಬೋದು ನೀವು, ಇಲ್ಲಿ ಇದೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಮೇಲ್ಗಡೆ ಫ್ಲೈಟ್ ಕೂಡ ಹೋಗ್ತಾ ಇದೆ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತೋರಿಸ್ತೀನಿ ನೋಡಿ, ಇವಾಗ ಫ್ಲೈಟ್ ಹೋಗ್ತಾ ಇದೆ. ಅಲ್ಲಿ ಫ್ಲೈಟ್ ಕೂಡ ಹೋಗ್ತಾ ಇದೆ ನೋಡಿ, ನಮ್ಮ ಮೇಲೇ ಹೋಗ್ತಾ ಇದೆ ಫ್ಲೈಟು, ನಾವು ವಿಡಿಯೋ ಮಾಡೋ ಟೈಮಲ್ಲಿ. ಸೊ ಹೀಗಿದೆ ಈ ಬೆಟ್ಟ, ಮಸ್ತಿದೆ, ಅಡ್ವೆಂಚರ್ ಆಗಿದೆ. ಪರಿಸರ ಪ್ರೇಮಿಗಳಿಗೆ ಇದೊಂದು ದೇವಸ್ಥಾನ ಮತ್ತು ಇಲ್ಲಿನ ಒಂದು ಬೆಟ್ಟ ಆಗಿರ್ಬೋದು ಅತ್ಯಂತ ಸುಂದರವಾಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಇಲ್ಲಿ ಸುಮಾರು ಕುದುರೆಗಳು ಕೂಡ ಇಲ್ಲಿ ಇರುವಂಥದ್ದು. ನಾನು ನಿಮಗೆ ಕುದುರೆಗಳ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಗೋಶಾಲೆಯ ಅಂಗವಾಗಿ ಇಲ್ಲಿ ಕುದುರೆಗಳು, ಹಸುಗಳು ಎಲ್ಲ ಕೂಡ ಇಲ್ಲಿ ಭಕ್ತಾದಿಗಳು ಅವರ ಇಷ್ಟಾರ್ಥಗಳು ನೆರವೇರಿದ ನಂತರ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ನೀವು ನೋಡ್ಬೋದು. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಗೋಗಳು ಮತ್ತು ಕುದುರೆಗಳು ಇಲ್ಲಿ ಇದೆ ಅಂಥೇಳಿ.
ನೀವು ನೋಡ್ಬೋದು. ನೋಡಿ ಅಲ್ಲಿ ನಮಗೆ ಸ್ನಾನದ ಕೊಠಡಿಗಳಿದೆ, ಆ ಕಡೆ ಹೋದರೆ ಶೌಚಾಲಯಗಳು ಕೂಡ ಇಲ್ಲಿ ಇರುವಂಥದ್ದು ನೋಡ್ಬೋದು. ಇಲ್ಲಿ ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳಿಂದ ತುಂಬಿದ ಪ್ರದೇಶನೇ. ಸೊ ಇದ್ರ ಮಧ್ಯದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಮಳೆಗಾಲದಲ್ಲಿ ಬಂದರೆ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಅನ್ನದಾಸೋಹದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರು ಇದ್ದಾರೆ, ಅವ್ರ ಹತ್ರ ಕೇಳಿಬಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನನ್ನ ಹೆಸರು ನೇತ್ರಾವತಿ ಅಂತ. ನಮಸ್ತೆ. ಇದು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು, ಇದು ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡು ಆಳ್ವಿಕೆ ಮಾಡಿರೋವಂಥ ಬೆಟ್ಟ. ಇದು ಅವರು ಆಳ್ವಿಕೆ ಮಾಡೋ ಅಂಥ ಸಮಯದಲ್ಲಿ ವೀರಾಂಜನೇಯ ಸ್ವಾಮಿ, ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಒಂದು ಟೆಂಪಲ್ ಇದೆ. ಮತ್ತು ಮೇಲೆ ಅಂಬೋಜೀಶ್ವರ ಅಂತ ಒಂದು ಶಿವಲಿಂಗ ಇದೆ. ಮೇಲೆ ಅಂಬೋಜೀಶ್ವರ ಅಂತ ಹೇಳ್ಬಿಟ್ಟು, ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಸೀತಾಮಾತೆ ನೀರಲ್ಲಿ ದೀಪ ಹಚ್ಚಿರೋದಕ್ಕೆ ಪುರಾತನ ಎಣ್ಣೆ ಕಣಜ ಅಂತ ಒಂದು ಹೆಸರು ಬಂದಿದೆ. ಅದಕ್ಕೆ ಯಾಕೆ ಹಂಗೆ ಹೆಸರು ಬಂದಿದೆ ಅಂದರೆ, ಅದರಲ್ಲಿ ಒಂದು ದಿವಸ ಎಲ್ಲ ಸೀತಾ ವನವಾಸ ಮಾಡಿಕೊಂಡು ಒಂದು ದಿವಸ ಎಲ್ಲ ನೀರಲ್ಲಿ ದೀಪ ಹಚ್ಚಿದ್ದಕ್ಕೆ ಒಂದು ದಿವಸ ಎಲ್ಲ ದೀಪ ಉರಿತಂತೆ. ಹಂಗೆ ಉರಿದಾದ್ಮೇಲೆ ಅದಕ್ಕೆ ಪುರಾತನ ಎಣ್ಣೆ ಕಣಜ ಅಂತ ಹೆಸರು ಕೊಟ್ಟಿದ್ದಾರೆ. ಆ ನೀರನ್ನು ಈ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಮತ್ತು ಇಲ್ಲಿಗೆ ಬಂದಿರೋಂಥ ಭಕ್ತರೆಲ್ಲ ಆ ನೀರನ್ನ ಕುಡಿದ್ಬಿಟ್ಟು ಮತ್ತು ಮನೆಗೆ ತಗೊಂಡೋಗಿ ಸ್ವಲ್ಪ ಸ್ನಾನ ಮಾಡಿಕೊಂಡು ಮತ್ತು ನೀರನ್ನ ಡೈಲಿ ಹೊಟ್ಟೆಗೆ ಸ್ವಲ್ಪ ಸೇವನೆ ಮಾಡಿಕೊಂಡು ಆ ಥರ ಮಾಡಿಕೊಂಡು ಏನೇನು ಆರೈಕೆ ಮಾಡ್ಕೊಂಡವ್ರಿಗೆ, ಮಗು ಇಲ್ದವ್ರಿಗೆ ಮಗು ಆಗಿದೆ, ಮತ್ತು ಮದುವೆ ಇಲ್ದವ್ರಿಗೆ ಮದುವೆ ಸಕ್ಸಸ್ ಆಗಿದೆ, ಏನಾದರೂ ಲೇಡೀಸ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಿದೆ, BP ಶುಗರು ಆ ಥರ ಏನೇ ಇರಲಿ, ಏನೇ ಹೆಲ್ತ್ ವೀಕ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಿ ಬಂದು ಕ್ಲಿಯರ್ ಆಗಿರೋ ಅಂಥ ಭಕ್ತರೇ ಇದನ್ನೆಲ್ಲ ಫುಲ್ಲು ಡೆವಲಪ್ ಮಾಡಿಸ್ತಾ ಇರೋದು. ಮತ್ತು ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಅಂತ ಹೇಳ್ಬಿಟ್ಟು, ಈ ಆಂಜನೇಯ ಇವ್ರಿಗೆ ನಾರಾಯಣ ಸ್ವಾಮಿ ಅವರಿಗೆ ಕನ್ಸಲ್ಲಿ ಬಂದಿರೋದು. ಅಲ್ಲಿದ್ದಾರೆ ನೋಡಿ ನಾರಾಯಣ ಸ್ವಾಮಿ ಅಂತ. ಅವ್ರಿಗೆ ಕನ್ಸಲ್ಲಿ ಬರೋಕ್ಕೆ ಕಾರಣ ಏನು ಅಂದರೆ, ಇವರು ನಾರಾಯಣ ಸ್ವಾಮಿ ಅವ್ರ ಊರ ಹೆಸರು ಕಾವಲ್ಗಾನಹಳ್ಳಿ ಅಂತ. ಕಾವಲ್ಗಾನಹಳ್ಳಿ ಅಂತ ಆದಮೇಲೆ ಅವ್ರ ವಂಶಸ್ಥರು, ನಾರಾಯಣ ಸ್ವಾಮಿ ಅವ್ರ ವಂಶಸ್ಥರು ಕೋಟೆ ಕಾವಲ್ಗಾರರಾಗಿದ್ದರಂತೆ. ಹಂಗಾಗಿ ಕೋಟೆ ಕಾವಲ್ಗಾರರಾಗಿದ್ದಾಗ ಇವ್ರಿಗೆ ಆಂಜನೇಯ ಕನ್ಸಲ್ಲಿ ಬಂದಾಗಿ ಹೇಳಿದ್ಮೇಲೆ, ನಿಮ್ಮ ವಂಶಸ್ಥರೆಲ್ಲ ಕಾವಲ್ಗಾರರಾಗಿದ್ದರು, ಮತ್ತು ನೀವೇನೇ ಇದನ್ನೆಲ್ಲ ದಾರಿ ಮಾಡಬೇಕು, ನೀನೇನೇ ಇದನ್ನೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಾದ್ಮೇಲೆ ಇವರು ಸಣ್ಣ ಒಂದು ಕೂಲಿ ಮಾಡೋ ಅಂಥವ್ರು ನಾರಾಯಣ ಸ್ವಾಮಿ ಅವರು. ಅವ್ರಿಗೆ ಕನ್ಸಲ್ಲಿ ಬಂದು ಇದೆಲ್ಲ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಬಂದಿರೋ ಅಂಥ ಭಕ್ತರು, ಅವ್ರಿಗೆ ಸಕ್ಸಸ್ ಆಗಿದೆಯಲ್ಲ ಆ ಥರ ಭಕ್ತರಿಂದನೇ ಇದೆಲ್ಲ ಫುಲ್ಲು ಡೆವಲಪ್ ಆಗ್ತಾ ಇರೋದು. ಇನ್ನೊಂದೇನೆಂದರೆ, ಇಲ್ಲಿ ಆಂಜನೇಯನ ಹತ್ರ ಈ ಥರ ಅರಕೆ ತೆಂಗಿನಕಾಯಿ ಕಟ್ಟುವಂಥ ಪದ್ಧತಿ ಒಂದಿದೆ ನೋಡಿ. ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ದೀವಲ್ಲ, ಅದು ಅರಕೆ ತೆಂಗಿನಕಾಯಿ ಅಂತ ಕಟ್ಟಿರೋದು. 48 ಪ್ರದಕ್ಷಿಣೆ ಹಾಕಬೇಕು. ಆಂಜನೇಯ ಹತ್ರ 40 ಒಳಗಡೆ ಒಂದು ಧ್ವಜಸ್ತಂಭ ಇದೆ, ಹಳೇ ಕಾಲದ್ದು, ಆವಾಗ ಪುರಾತನದು, ಅದು ಹಳೇ ಕಾಲದ್ದು. ಅದು ಆ ಧ್ವಜಸ್ತಂಭ ಸಮೇತ 48 ಪ್ರದಕ್ಷಿಣೆ ಹಾಕಿ ಅಲ್ಲಿ ಇಟ್ಬಿಟ್ಟು ಹೋದರೆ ಮತ್ತು 9 ದಿವಸ ದೇವ್ರ ಹತ್ರನೇ ಇರುತ್ತೆ. ಅದಾದಮೇಲೆ ಡೇಟ್ ನೋಡ್ಕೊಂಬಂದು ನಾವು ಇಲ್ಲಿ ತಗ್ಲಾಕ್ತೀವಿ. ಮತ್ತು ಸಕ್ಸಸ್ ಆದಮೇಲೆ ನಿಮ್ಮ ಕಾಯಿ ನೀವೇ ತೊಗೊಂಡೋಗ್ಬೇಕಂತ ನಿಮ್ಮ ನೇಮ್ ಎಲ್ಲ ಬರಿತೀವಿ. ಅದೆಲ್ಲ ಬರೆದಾದ್ಮೇಲೆ ಸಕ್ಸಸ್ ಆದಮೇಲೆ ತುಂಬ ಜನ ನಮ್ಮದು ಸಕ್ಸಸ್ ಆಗಿದೆ, ನಿಮ್ಗೇನು ಮಾಡಿಸ್ಬೇಕು ಅಂತೇಳಿ ಬಂದಿರೋ ಅಂಥ ಸ್ಪಾನ್ಸರ್ಗಳಿಂದ ಇದೆಲ್ಲ ಫುಲ್ಲು ಡೆವಲಪ್ ಆಗ್ತಾಯಿದೆ. ಮತ್ತು ಇಲ್ಲಿನೂ ಕೂಡ ದಿನನಿತ್ಯ ಅನ್ನದಾನ ದಾಸೋಹ ಇದೆ. ಡೈಲಿನೂ ಊಟ ಇರುತ್ತೆ. ಶನಿವಾರ ಭಾನುವಾರ ಒಂದು 500, 600, 700 ಆ ಥರ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನಾರ್ಮಲ್ ಡೇ ದಿವಸ ಮಾಮೂಲಿ ಒಂದು 200, 150 ಆ ಥರ ಬರ್ತಾರೆ. ಮತ್ತು ಅಡುಗೆ ರೂಮು ಅಂತ ಹೆಸರಿಟ್ಟಾದ್ಮೇಲೆ ಒಳಗಡೆ ಉತ್ತ ಕೂಡ ಬಂದಿದೆ. ನಾವು ಒಳಗಡೆ ಉತ್ತ ಬಂದಿರೋದಕ್ಕೆ ನಾವು ಅನ್ನಪೂರ್ಣೇಶ್ವರಿ ಅಂದ್ಕೊಂಡು ಡೈಲಿ ಅಲ್ಲಿ ನೈವೇದ್ಯ ಪ್ರಸಾದ ಇಟ್ಟಾದಮೇಲೆ ಬಂದವ್ರಿಗೆಲ್ಲ ಅನ್ನದಾನ ಸ್ಟಾರ್ಟ್ ಮಾಡ್ತೀವಿ. ಇಷ್ಟೆಲ್ಲ ಇದೆ ಸರ್ ಈ ಬೆಟ್ಟದ ಮೇಲೆ ಅನುಕೂಲ. ಮತ್ತು ಬೇರೆ ಭೀಮನ ಹೆಜ್ಜೆ ಕೂಡ ಇದೆ, ಹಳೆಯ ಕಾಲದ್ದು ಭೀಮ ಬಕಾಸುರನ ಓಡಿಸ್ಕೊಂಡು ಹೋಗಿರೋಂಥ ಭೀಮನ ಹೆಜ್ಜೆ ಕೂಡ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.